ಮತ್ತೊಂದು ಕಡೆ ಹಾಸನದಲ್ಲೂ ಕೂಡ ಭರ್ಜರಿ ಪ್ರಚಾರವನ್ನ ರೇವಣ್ಣ ಮಾಡ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಹಾಸನದಲ್ಲಿ ಪ್ರಚಾರದ ಕಾವು ಬಿಸಿ ಏರಿದೆ. ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ತಮ್ಮ ವಿರೋಧಿಯನ್ನು ಮಂಜು ಇದ್ದಾರೆ ಅವರ ಸ್ವಕ್ಷೇತ್ರ ಅರ್ಕಲ್ಗೂಡಿನಲ್ಲಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಬನ್ನಿ ಅವರನ್ನೇ ಕೇಳೋಣ. ಹೇಗಿದೆ ಪ್ರಚಾರ ಸರ್? ಹೇಗಿದೆ ಪ್ರಚಾರ? ಜನಗಳ ಪ್ರತಿಕ್ರಿಯೆ ಹೇಗಿದೆ ಸರ್? ಬಹಳ ಚೆನ್ನಾಗಿದೆ. ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ದೀರಾ, ಆಲ್ಗೋಡ್ನಹಳ್ಳಿಯಿಂದ ಪ್ರಾರಂಭ ಮಾಡಿದ್ವಿ ನಾವು ಅಲ್ಲಿಂದ ಪ್ರಾರಂಭ ಮಾಡಿದ ನಂತರದಿಂದ ಇವತ್ತು ಮೊದಲನೇ ದಿನ ನಾನು ಅಭ್ಯರ್ಥಿಯಾಗಿ ಅರ್ಕಲ್ಗೂಡು ಪ್ರಾರಂಭ ಮಾಡಿದ್ದೀನಿ. ಇವತ್ತು ಸುಮಾರು ಒಂದು 6,000 ಬೈಕು ಅವರೇ ಸ್ವಂತವಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ನಮಗೆ ಶಕ್ತಿ ಕೊಡಬೇಕನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಪಾಪ ಅಲ್ಲಿಂದನೂ ಇಲ್ಲಿವರೆಗೂ ಹಿಂಬಾಲಿಸಿ ಇವತ್ತು ಎಲ್ಲ ಕಡೆನೂ ಜನರು ಅವರೇ ಸ್ವತಃವಾಗಿ ಸೇರಿ ಎಲ್ಲ ಸ್ವಾಗತ ಮಾಡಿ ಪಾಪ ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಜಿಲ್ಲೆಯಲ್ಲಿ ಬಹುತೇಕ ಕಡೆ ಪ್ರಚಾರ ಮುಗಿಸಿದ್ದೀರಾ. ಎಲ್ಲಿ ಯಾವ ಭಾಗದಲ್ಲಿ ತಮಗೆ ಸ್ವಲ್ಪ ಕೊರತೆ ಇದೆ ಅಂತ ಅನಿಸುತ್ತೆ? ಏನು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ? ಎಲ್ಲೂ ಏನೂ ಕೊರತೆ ಇಲ್ಲ ಸರ್. ನಮ್ಗೆ ಎಲ್ಲ ಕಡೆ ಹೋದಾಗ ಅಭಿವೃದ್ಧಿ ಮಾಡಿದ್ದಾರೆ, ಭಾಳಷ್ಟು ಅನುದಾನಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೆ ಒಂದೂವರೆ ಕೋಟಿ ಅಭಿವೃದ್ಧಿ ನಡೀತಾ ಇದೆ. ಇವತ್ತು ಜಿಲ್ಲೆ ಅಭಿವೃದ್ಧಿ ಕಡೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ಜನತೆ ಭಾಳ ಸಂತೋಷವಾಗಿದ್ದಾರೆ. ಆಮೇಲೆ ಇವತ್ತು ರೈತರ ಸಾಲ ಮನ್ನಾ ಇರ್ಬೋದು, ಇಲ್ಲ ಕುಮಾರಣ್ಣ ಕೊಟ್ಟಂಥ ಯೋಜನೆಗಳಿರ್ಬೋದು, ಇವತ್ತು ಭಾಳಷ್ಟು ಎಲ್ಲ ಒಂದು ಪ್ರತಿಕ್ರಿಯೆ, ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ಯಾವುದೇ ಅಂತ ಕೊರತೆ ತೋರಿಸ್ತಾರೆ, ಖಂಡಿತವಾಗ್ಲೂ ಒಳ್ಳೆ ವಿಶ್ವಾಸ.